ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಈ ಸ್ವಸ್ಥ ಬೋಧನೆ ಕಾರ್ಯಕ್ರಮ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ. ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೂ ಒಳ್ಳೆಯ ಪ್ರಯೋಜನವಾಯಿತು ಎಂಬುದನ್ನು ಅನ್ನಿಸ್ತೇವೆ. ಅನೇಕರು ಈ ಕಾರ್ಯಕ್ರಮದ ಮೂಲಕವಾಗಿ ತಮ್ಮ ಅನಿಸಿಕೆಯನ್ನು ಕಳಿಸುವುದರಿಂದ ನಮ್ಗೆ ಗೊತ್ತಾಗ್ತದೆ ಅನೇಕರಿಗೆ ಇದು ಆಶೀರ್ವಾದವಾಯಿತು ಎಂಬುದಾಗಿ. ಕಳೆದ ಸಂಚಿಕೆಯಿಂದ ನಾವು ಅಸ್ಥಿವಾರ ಬೋಧನೆಯನ್ನು ಕಲಿತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪವಿತ್ರಾತ್ಮನ ಕುರಿತಾಗಿ ಕಳೆದ 3 ಸಂಚಿಕೆಯನ್ನು ನಾವು ಕಲಿತಾ ಇದ್ದೇವೆ. ಇವತ್ತು ಕೂಡ ಅದನ್ನು ಮುಂದುವರಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಯಥಾ ಪ್ರಕಾರವಾಗಿ ನಮ್ಮಲ್ಲಿ ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ್ ಅಬ್ರಹಾಮ್ ಅವರು ಇದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಪವಿತ್ರಾತ್ಮನ ಕುರಿತಾಗಿ ನಾವು ಬಹಳ ವಿಸ್ತಾರವಾಗಿ ಕಲಿತಾ ಇದ್ದೇವೆ. ಪ್ರಾಮುಖ್ಯವಾದಂಥ ವಿಚಾರ ಅದು ಈ ಒಂದು ಅಡಿಸ್ಥಾಯ ಬೋಧನೆ ಕಲಿತಾ ಇದ್ದೇವೆ. ಇವತ್ತು ನಮಗೆ ಪವಿತ್ರಾತ್ಮನ ಕುರಿತಾಗಿ ಇನ್ನೇನನ್ನು ಕಲಿಸಲಿಕ್ಕೆ ಬಯಸ್ತಾರೆ? ನಾವೀಗಾಗಲೇ ಯಾಕೆ ಪವಿತ್ರಾತ್ಮನನ್ನು ಪಡೆದುಕೊಳ್ಬೇಕು, ಪವಿತ್ರಾತ್ಮನ ಆ ಒಂದು ಬೋಧನೆ ಅಡಿಪಾಯ ಬೋಧನೆಯಲ್ಲಿ ಯಾಕೆ ಬರ್ತಾ ಇದೆ, ಪವಿತ್ರಾತ್ಮನ ಮನುಷ್ಯನ ಒಂದು ಆತ್ಮಿಕ ಜೀವಿತದಲ್ಲಿ ಪವಿತ್ರಾತ್ಮನ ಪ್ರಾಮುಖ್ಯತೆ ಬಗ್ಗೆ ನಾವು ಮನುಷ್ಯನ ಸೃಷ್ಟಿಯ ಪ್ರಾರಂಭದಿಂದ ಈವರೆಗೆ ನೋಡಿದ್ದೇವೆ. ಇನ್ನು ಅದರಲ್ಲಿ ಪವಿತ್ರಾತ್ಮ ನಮಗೆ ಯಾವ ರೀತಿ ಸಹಾಯ ಮಾಡ್ತಾನೆ ಆತ್ಮಿಕ ಜೀವಿತ ನಡೆಸಲಿಕ್ಕೆ, ವಾಕ್ಯ ನೆನಪಿಸಿಕೊಡುವಂಥದ್ದಾಗಲಿ, ವಾಕ್ಯದ ಅರ್ಥಗಳನ್ನು ನಮಗೆ ತಿಳಿಸಿಕೊಡುವುದಾಗಲಿ, ಬಲ, ಪ್ರೀತಿ, ಶಿಕ್ಷಣ, ಹೀಗೆ ಧೈರ್ಯ ಕೊಡುವುದಾಗಲಿ, ಅಥವಾ ವಾಕ್ಯವನ್ನು ಇತರರಿಗೆ ಸಾರಲಿಕ್ಕೆ ನಮಗೆ ಸಹಾಯ ಮಾಡುವುದಾಗಲಿ, ಕೃಪಾವರಗಳ ಮೂಲಕವಾಗಿ ಬೇರೆ ಬೇರೆ ರೀತಿಯ ಕೃಪಾವರಗಳನ್ನು ಕೊಟ್ಟು ನಮ್ಮ ನಂಬಿಕೆ ಜೀವಿತದಲ್ಲಿಯೂ ಇತರರಿಗೆ ಸುವಾರ್ತೆ ಸಾರಿ ಅವರ ನಂಬಿಕೆ ಜೀವಿತದಲ್ಲಿಯೂ ಅವ್ರನ್ನ ಬಲಪಡಿಸುವಂಥ ಕಾರ್ಯ ಮಾಡುವ ವಿಷಯವಾಗಲಿ, ಅಥವಾ ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ನಮಗೆ ಅಪ್ಪ ತಂದೆ ಎಂದು ದೇವರನ್ನ ಕರೀಲಿಕ್ಕೆ, ಇನ್ನು ಪ್ರಾರ್ಥನೆ ಮಾಡಲಿಕ್ಕೆ, ಪರಿಶುದ್ಧರಾಗಿ ಜೀವಿಸಲಿಕ್ಕೆ, ನಮ್ಮ ದುರಭ್ಯಾಸಗಳನ್ನು ನಾಶ ಮಾಡಿ ಪವಿತ್ರ ಜೀವಿತ ನಡೆಸಲಿಕ್ಕೆ, ಹೀಗೆ ಏನೆಲ್ಲ ವಿಷಯಗಳನ್ನು ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಅವಶ್ಯಕತೆ ಇದೆ ಅಥವಾ ಪವಿತ್ರಾತ್ಮ ಮುಖ್ಯ ಎಂಬುದನ್ನು ನಾವು ನೋಡಿದ್ದೇವೆ. ಇನ್ನು ಪವಿತ್ರಾತ್ಮ ಪಡೆದುಕೊಂಡ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿರುವಂಥ ಕೆಲವು ಉದಾಹರಣೆಗಳನ್ನು ನೋಡಿಕೊಳ್ಳುವುದು ಕೂಡ ಭಾಳ ಮುಖ್ಯವಾಗಿರ್ತದೆ. ಕೆಲವೊಬ್ಬರು ಪವಿತ್ರಾತ್ಮ ಪಡೆದುಕೊಂಡಿದ್ದಾರೆ ಅಂತ ತಪ್ಪಾಗಿ ಭಾವಿಸಿಕೊಂಡವರು ಕೂಡ ಇರ್ತಾರೆ. ಕೆಲವೊಬ್ಬರಿಗೆ ಅದರ ಕುರಿತಾಗಿರೋ ತಪ್ಪು ತಿಳುವಳಿಕೆಗಳು ನಾವು ಇವತ್ತಿನ ದೇವರ ವಾಕ್ಯ ಕಲಿಯುವಾಗ ನಮಗೆ ಅದು ನೀಗಲ್ಪಡ್ತದೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ನಮಗೆ ಕೆಲವೊಂದು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ಬನ್ನಿ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1-4 ವಾಕ್ಯಗಳನ್ನು ನೋಡಿಕೊಳ್ಳಿ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರ ಮೇಲೆ ಒಂದೊಂದಾಗಿ ಕೂತ್ಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡೋದಕ್ಕೆ ಪ್ರಾರಂಭಿಸಿದರು. ನೋಡಿ, ಇಲ್ಲಿ ಪಂಚಾಶತಮ ದಿನ ಬಂದಾಗ ಮೊದಲ ಒಂದು ಪವಿತ್ರಾತ್ಮನ ಬಹಿರಂಗವಾದಂಥ ಒಂದು ದಾನ ಆಗ್ತಾ ಇದೆ. ಬಹಿರಂಗವಾಗಿ ದೇವರು ದಾನವಾಗಿ ಪವಿತ್ರಾತ್ಮನ ವರವನ್ನು ಅಭಿಷೇಕ ಎಂಬಂಥ ರೀತಿಯಲ್ಲಿ ಏನು ಈ ಕಾಲದಲ್ಲಿ ಕರೀತಾರೆ, ಬಹಿರಂಗವಾಗಿ ಕೊಡ್ತಾರೆ. ಆಗ ಒಂದು 120 ಜನ ಅಲ್ಲಿ ಪಂಚಾಶತಮ ದಿನದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು. ಯಾಕಂದರೆ ಯೇಸುಸ್ವಾಮಿ ಹೇಳಿದರು, ತಂದೆ ವಾಗ್ದಾನ ಮಾಡಿದಂಥ ಪವಿತ್ರಾತ್ಮವನ್ನು ನಾನು ನಿಮಗೆ ಕಳಿಸಿಕೊಡ್ತೇನೆ ಮತ್ತು ನೀವು ಆ ಒಂದು ವಾಗ್ದಾನವನ್ನು ಪವಿತ್ರಾತ್ಮ ವರವನ್ನು ಹೊಂದಿಕೊಳ್ಳುವವರೆಗೆ ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಹೋಗಬಾರ್ದು ಎಂಬುದಾಗಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದ ಮೇಲೆ ನೀವು ಯೆರೂಸಲೇಮಿನಿಂದ ಹಿಡಿದುಕೊಂಡು ಭೂಮಿಯ ಕಟ್ಟಕಡೆಯವರೆಗೆ ನನಗೆ ಸಾಕ್ಷಿಗಳಾಗಬೇಕು ಅಂತ ಹೇಳಿದರು. ಹಾಗೆ ಪ್ರೇಯರ್ ಮಾಡ್ತಾ ಇರುವಾಗ ಅವರು ಆ ದಿನ ಅವರಿಗೆ ಸಿಗ್ತದೆ ಅಂತ ನೆನೆಸಿರಲಿಲ್ಲ. ಸಿಕ್ಕಾಗ ಏನಾಗ್ತದೆ ಅಂತ ಕೂಡ ಅವರಿಗೆ ಗೊತ್ತಿರಲಿಲ್ಲ. ಪವಿತ್ರಾತ್ಮನ ಅಭಿಷೇಕ ಅವರ ಮೇಲೆ ಬಂದಾಗ ಅಥವಾ ಪವಿತ್ರಾತ್ಮನ ವರ ಅವರ ಮೇಲೆ ಬಂದಾಗ ಅವರು ಆ ನೆಕ್ಸ್ಟ್ ಮೂಮೆಂಟಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ. ಇನ್ನು ಆವತ್ತು ಬರ್ತದೆ ಅನ್ನೋದು ಗೊತ್ತಿರಲಿಲ್ಲ. ಪ್ರಾರ್ಥನೆ ಮಾಡ್ತಿರುವಾಗ ಅಕಸ್ಮಾತಾಗಿ ಪವಿತ್ರಾತ್ಮ ಒಂದು ಫಕ್ಕನೆ ಬಿರುಗಾಳಿ ಬೀಸ್ತದೋ ಎಂಬಂಥ ರೀತಿ ಒಂದು ದೊಡ್ಡ ಶಬ್ದ ಆಯಿತು. ಇವರ ಮೇಲೆ ಪವಿತ್ರಾತ್ಮ ಬಂದ ಕೂಡಲೇ ಇವರೆಲ್ಲರೂ ಆತ್ಮಭರಿತರಾಗಿ ಅನ್ಯ ಭಾಷೆಗಳಲ್ಲಿ ದೇವರನ್ನ ಸ್ತುತಿಸಲಿಕ್ಕೆ, ನಾನಾ ಭಾಷೆಗಳು ಅಂತ ಹೇಳ್ಬೋದು, ದೇವರನ್ನ ಸ್ತುತಿಸಲಿಕ್ಕೆ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಇನ್ನು ಆ ಒಂದು ಸೌಂಡು ಪವಿತ್ರಾತ್ಮ ಬಂದಾಗ ಬಿರುಗಾಳಿ ಥರ ಏನೋ ಒಂದು ಸೌಂಡ್ ಆಯಿತು. ಮತ್ತು ಇವರು ಕೂಡ ಜೋರಾಗಿ ಏನು ದೇವ್ರನ್ನ ಸ್ತುತಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿವರೆಗೆ ಅವರು ಒಂದು ಸಾಧಾರಣವಾದ ಶಬ್ದದಲ್ಲಿ ಮಾಡ್ತಾಯಿದ್ರೆ, ಆಗ ಒಂದು ಅಬ್ನಾರ್ಮಲ್ ಅಥವಾ ಒಂದು ಅಸಾಧಾರಣವಾದ ಶಬ್ದದಲ್ಲಿ ದೇವರನ್ನ ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಶಬ್ದ ಮತ್ತು ಇವರು ಬಂದ ನಂತರ ಇವರಲ್ಲಿ ಬಂದಂಥ ಬಾಯಿಂದ ಬಂದಂಥ ಆ ಒಂದು ಶಬ್ದ ಎರಡನ್ನೂ ಕೇಳಿ ಜನ ಓಡಿ ಬರ್ತಾರೆ ಅಲ್ಲಿ.
ಬಂದಾಗ ಇವರು ಅನ್ಯ ಭಾಷೆಯಲ್ಲಿ ದೇವರನ್ನ ಸ್ತುತಿಸ್ತಾ ಇದ್ದಾರೆ. ಕೆಲವೊಬ್ಬರು ಕುಡಿದು ಮಾತ್ರ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಕೆಲವೊಬ್ರು ಹೇಳ್ತಾರೆ, ಇಲ್ಲ ಇವರ ಬಾಯಿಂದ ದೇವರ ಮಹಾಕಾರ್ಯಗಳನ್ನು ಇವರು ವರ್ಣಿಸ್ತಾ ಇದ್ದಾರಲ್ಲ ಎಂಬುದಾಗಿ. ಹೀಗೆ ಪವಿತ್ರಾತ್ಮ ಇಳಿದು ಬಂದನು ಎಂಬುದಾಗಿ ನೋಡ್ತೇವೆ. ಅಲ್ಲಿವರೆಗೆ ಅಂಜಿ ಹೆದರಿ ಬಾಗಿಲು ಹಾಕಿಕೊಂಡಿದ್ದಂಥ ಯೇಸುವಿನ 12 ಜನ ಶಿಷ್ಯರು, ಅಥವಾ ಆ 12 ಜನ ಒಬ್ಬರು ತೀರ್ಕೊಂಡಿದ್ರು, ಅವರ ಬದಲಿ ಇನ್ನೊಬ್ಬರನ್ನು ಅವರು ನೇಮಿಸಿದರು. 12 ಜನ ಶಿಷ್ಯರು ಪ್ಲಸ್ ಜೊತೆಗಿದ್ದಂಥವರು ಈಗ ಧೈರ್ಯಶಾಲಿಗಳಾದರು. ಅವರ ಜೀವಿತ ಅಲ್ಲಿಗೆ ಬದಲಾಗಿಬಿಡ್ತು. ಪವಿತ್ರಾತ್ಮ ಹೊಂದಿಕೊಂಡ ಆ ಕ್ಷಣದಿಂದ ಅವರ ಜೀವಿತ ಬದಲಾಗಿ ನಂತರ ಆದದೆಲ್ಲ ಇತಿಹಾಸ ಎಂಬುದಾಗಿ ನೋಡ್ತೇವೆ. ಇಡೀ ಪ್ರಪಂಚದಾದ್ಯಂತ ಸುವಾರ್ತೆಯನ್ನು ತಲುಪಿಸಲಿಕ್ಕೆ ದೇವರು ಆ 12 ಜನರನ್ನು ಯೂಸ್ ಮಾಡಿದರು, ಅಥವಾ ಆ 12 ಜನರ ಮೂಲಕ ಸಾವಿರಗಟ್ಟಲೆ ಜನ ಬಂದವರೆಲ್ಲರೂ ಆತ್ಮಭರಿತರಾದರು, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಅವರ ಮೂಲಕ ಕೃಪಾವರಗಳು ಪ್ರಕಟವಾದವು, ರೋಗಿಗಳು ಸೌಖ್ಯ ಆದರು, ಭೂತಗಳು ಬಿಟ್ಟು ಹೋದವು, ದೊಡ್ಡ ದೊಡ್ಡ ಅದ್ಭುತಗಳು ಮಹತ್ ಕಾರ್ಯಗಳು ನಡೆದವು, ಸತ್ತವರು ಕೂಡ ಬದುಕಿ ಎದ್ದರು. ಏನೆಲ್ಲ ಅದ್ಭುತಗಳು ಮಹತ್ ಕಾರ್ಯಗಳು ನಡೆದವು. ಹಾಗೆಯೇ ಈ ಸುವಾರ್ತೆ ಯೇಸು ಕ್ರಿಸ್ತರು ಜೀವಂತ ದೇವರು, ಜೀವಂತ ರಕ್ಷಕರು, ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ. ಈ ವಿಷಯ ಶಿಷ್ಯರ ಮೂಲಕವಾಗಿ ಅದುವರೆಗೆ ಅವರು ಹೆದರಿ ಕೂತ್ಕೊಂಡಿದ್ರು. ಅವರಿಗೆ ಬಾಗಿಲು ತೆರೀಲಿಕ್ಕೆ ಹೆದರಿಕೆ ಆಗ್ತಿತ್ತು. ಯಾಕಂದರೆ ಯಹೂದರಿಗೆ ಹೆದರಿದ್ರು ಅವರು ಅಷ್ಟು. ಯಾಕಂದರೆ ಯೇಸುವನ್ನೇ ಅರೆಸ್ಟ್ ಮಾಡಿ ಅವ್ರನ್ನ ಶಿಲುಬೆಗೆ ಹೊಡೆದಿದ್ದಾರೆ. ಅವರು ಯೇಸು ಸ್ವಾಮಿ ಸಮಾಧಿ ಆದರು, 3ನೇ ದಿನ ಬದುಕಿ ಎದ್ದು ಬಂದು ಕೆಲವೊಬ್ಬರು ನೋಡಿದರೂ ಕೂಡ ಅವರಿಗೆ ಹೆದರಿಕೆ ಇತ್ತು. ನೋಡಿದ್ರು. ಇನ್ನು ಯೇಸುಸ್ವಾಮಿ 12 ಜನ ಶಿಷ್ಯರಿಗೆ ತೋರ್ಪಡಿಸಿಕೊಂಡಿದ್ರು. ಒಂದು ಮಿನಿಮಮ್ 10 ಬಾರಿಯಾದರೂ ತೋರಿಸ್ಕೊಂಡಿರೋ ಬಗ್ಗೆ ಸತ್ಯವೇದದಲ್ಲಿ ಪುರಾವೆಗಳಿದ್ದಾವೆ. 40 ದಿನ ತೋರಿಸ್ಕೊಂಡಿದ್ರು. ಆದರೂ ಕೂಡ ಅವರಿಗೆ ಕೆಲವು ಹೆದರಿಕೆ ಉಳಿದಿತ್ತು ಅಂತಲೇ ಹೇಳಬೇಕು ಒಂದು ಲೆಕ್ಕದಲ್ಲಿ. ಆದರೆ ಪವಿತ್ರಾತ್ಮ ಬಂದಾಗ ಅವರ ಜೀವಿತ ಎಂದೆಂದಿಗೂ ಶಾಶ್ವತವಾಗಿ ಮತ್ತೆ ಬದಲಾಗಿಬಿಡ್ತು ಮತ್ತು ಇಡೀ ಪ್ರಪಂಚವನ್ನು ಬದಲಾಯಿಸುವರಾದರು. ಹೀಗೆ ನಾವು ನೋಡ್ತಾ ಇದ್ದೇವೆ. ಇನ್ನು 10ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 38ನೇ ವಾಕ್ಯದಲ್ಲಿ ನೋಡ್ತೇವೆ. ಇದಕ್ಕಿಂತ ಪೂರ್ವದಲ್ಲಿ ಯೇಸು ಸ್ವಾಮಿಯನ್ನು, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬರದಿಂದಲೂ ಅಭಿಷೇಕಿಸಿದನು. ಅವರು ದೀಕ್ಷಾಸ್ನಾನ ಮಾಡಿಸ್ಕೊಂಡು ಮೇಲೆ ಬರುವಾಗ ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂದನು ಎಂಬುದಾಗಿ. ಇನ್ನು ಅದಕ್ಕಿಂತಲೂ ಪೂರ್ವದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಅಭಿಷೇಕ ಆಗಿದ್ದರ ಬಗ್ಗೆ ನೋಡ್ತೇವೆ. ಆ ವ್ಯಕ್ತಿ ಸ್ನಾನಿಕ ಯೋಹಾನ ತನ್ನ ತಾಯಿಯ ಉದರದಲ್ಲಿದ್ದಾಗ ಗರ್ಭಿಣಿಯಾಗಿದ್ದಂಥ 6 ತಿಂಗಳು ಸಮಯ ಗರ್ಭಿಣಿಯಾಗಿದ್ದಂಥ ಮರಿಯಳು, ಅದಾಗಲೇ ಗರ್ಭಿಣಿ ಆಗಿದ್ಲು ಅಷ್ಟೇ. ಆ ಮರಿಯಳು ಎಲಿಜಬೆತಳನ್ನು ನೋಡಲಿಕ್ಕೆ, ದೂರದ ಒಂದು ಸಂಬಂಧಿಕಳಾಗಿದ್ದರಿಂದ ನೋಡಲಿಕ್ಕೆ ಹೋದಾಗ ಮರಿಯಳ ವಂದನೆಯನ್ನು ಕೇಳುತ್ತಲೇ ಈ ಎಲಿಜಬೆತಳ ಉದರದಲ್ಲಿದ್ದಂಥ ಯೋಹಾನ ಪವಿತ್ರಾತ್ಮ ಭರಿತನಾಗ್ತಾನೆ. ಅಂದರೆ ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಪವಿತ್ರಾತ್ಮ ಭರಿತನಾಗಿದ್ದವನು ಯೋಹಾನ. ಯೇಸುಸ್ವಾಮಿ ಹುಟ್ಟಿದ್ದೇ ಪವಿತ್ರಾತ್ಮನಿಂದಲೇ. ಆತನ ದೇವರ ವಾಕ್ಯ ಹೇಳ್ತದೆ, ದೇವರ ಆತ್ಮ ಅಂತ ಹೇಳುವಾಗ ಕ್ರಿಸ್ತನ ಆತ್ಮ ಅಂತ ಕೂಡ ಹೇಳಿದುಂಟು. ಆದರೆ ಸೇವೆಗೋಸ್ಕರ ಅವರು ತಮ್ಮನ್ನು ದೀಕ್ಷಾಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲ್ಗಡೆ ಬರುವಾಗ ಅವರಿಗೆ ಪವಿತ್ರಾತ್ಮನ ಒಂದು ಅಭಿಷೇಕ ಆಗ್ತದೆ. ಇನ್ನು ಶಿಷ್ಯರಿಗೆ ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮನ ಅಭಿಷೇಕ ಆಗ್ತದೆ. ಮತ್ತು ಆದಂಥ ಅಭಿಷೇಕಗಳೆಲ್ಲವೂ ಸದಾಕಾಲ ನಮ್ಮ ಸಂಗಡ ಇರೋದಕ್ಕೋಸ್ಕರ ಆದಂಥ ಅಭಿಷೇಕ. ಹಳೆಯ ಒಡಂಬಡಿಕೆಯಲ್ಲಿ ಅಪರೂಪದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಶಾಶ್ವತವಾಗಿ ಇರಲಿಕ್ಕೆ ಕೊಟ್ಟಿದ್ದರು ಒಂದು ರಾಜತ್ವದ ಅಭಿಷೇಕ. ಅದರಲ್ಲಿ ಎಲ್ಲರಿಗೆ ಅಭಿಷೇಕ ಆಗಿರಲಿಲ್ಲ. ನಂತರದ ಕಾಲದಲ್ಲಿ ವಂಶ ಪಾರಂಪರ್ಯವಾಗಿ ಬಂದವರಿಗೆ ಒಂದು ಪವಿತ್ರಾತ್ಮನ ಸಹಾಯ ಅವರಿಗೆ ಇತ್ತು ಬಿಟ್ಟರೆ ಎಲ್ಲರಿಗೆ ಅಭಿಷೇಕ ಆಗಿರಲಿಲ್ಲ. ಈಗ ನೋಡಿ, ಸೌಲನಿಗೆ ಅವನು ರಾಜತ್ವ ಸೇವೆಯನ್ನು ಎಷ್ಟು ಕಾಲ ಮಾಡ್ತಾರೆ ಅಷ್ಟು ಕಾಲ ಇರಲಿಕ್ಕೆ ಕೊಟ್ಟಿದ್ದರು. ಆದರೆ ಅವನು ಕಳ್ಕೊಂಡ ಪಾಪ ಮಾಡಿ. ಆದರೆ ದಾವೀದನಿಗೆ ಸಿಕ್ತು, ದಾವೀದ ಕಳ್ಕೊಳ್ಳಿಲ್ಲ. ಕಳೆದು ಹೋಗುವಂಥ ಒಂದು ಸಂದರ್ಭ ಬಂದಿತ್ತು. ಅವನು ತನ್ನನ್ನು ಕ್ರಮಪಡಿಸಿಕೊಂಡು ಪ್ರಾರ್ಥನೆ ಮಾಡಿ ಉಳಿಸಿಕೊಂಡ. ನಂತರ ಬಂದವರಿಗೆ ಎಲ್ಲರಿಗೆ ಪವಿತ್ರಾತ್ಮನ ಅಭಿಷೇಕ ಆಯಿತು ಇಲ್ಲ ಅಂತ ದೇವರ ವಾಕ್ಯದಲ್ಲಿ ಹೇಳಲಿಲ್ಲ. ಇಲ್ಲಿ ಕೂಡ ನಂತರದ ರಾಜರುಗಳಿಗೆ ಆಯಿತು ಅಂತ ಹೇಳಲಿಲ್ಲ. ಇನ್ನು ಆರೋನನಿಗೆ ಸಿಕ್ಕಿತ್ತು, ಯಾಜಕ ಸೇವೆ ಆಗಿದ್ದರಿಂದ ಆರೋನನಿಗೆ ಅಭಿಷೇಕ ಸಿಕ್ಕಿತ್ತು. ಆರೋನನ ವಂಶದರಲ್ಲಿ ಯಾರ್ಯಾರಿಗೆ ಆ ಸೇವೆ ಮಾಡುವಂಥ ಸಮಯದಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ಇತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಕೆಲವೊಬ್ಬರು ಪ್ರವಾದಿಗಳಾಗಿದ್ದರು ಎಂಬುದಾಗಿ ನೋಡ್ತೇವೆ. ಇನ್ನು ಯೇಸುಸ್ವಾಮಿಯನ್ನು ಹಿಡಿದುಕೊಂಡು ವಿಚಾರಣೆ ಮಾಡಿದಂಥ ಕಾಯಫ ಮಹಾಯಾಜಕನಾಗಿದ್ದಂಥ ಸಮಯದಲ್ಲಿ ಅವನೊಬ್ಬ ಸತ್ಯಕ್ಕೂ ದೇವರ ವಾಕ್ಯಕ್ಕೂ ವಿರೋಧಿಯಾಗಿದ್ದರೂ ಕೂಡ ಆ ಒಂದು ಸ್ಥಾನದ ನಿಮಿತ್ತ, ಅವನು ಮಹಾಯಾಜಕ ಎಂಬಂಥ ಒಂದು ಸ್ಥಾನ ಇದ್ದದ್ರಿಂದ ಅವನ ಮೂಲಕವಾಗಿ ಕೂಡ ಪವಿತ್ರಾತ್ಮ ಕೆಲವು ವಿಷಯಗಳನ್ನು ಮಾತನಾಡಿದ್ದಾನೆ. ಆದರೆ ಅವನ ಮೇಲೆ ಪರ್ಮನೆಂಟ್ ಆದಂಥ ಒಂದು ಪರಿಪೂರ್ಣ ಪ್ರಮಾಣದ ಅಭಿಷೇಕ ಇತ್ತು ಅಂತ ದೇವರ ವಾಕ್ಯ ಇಲ್ಲ. ಅವನ ಮೂಲಕ ದೇವರು ಮಾತಾಡಿದ್ದಾನೆ.
ಆದರೆ ಹಳೆ ಒಡಂಬಡಿಕೆ ಅನೇಕ ಯಾಜಕರುಗಳ ಮೂಲಕವಾಗಿ ದೇವರು ಪವಿತ್ರಾತ್ಮನ ಒಂದು ಇರುವಿಕೆಯನ್ನು ತೋರಿಸಿದ್ದಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇದ್ದಂಥ ರೀತಿಯಲ್ಲಿ ಒಂದು ಪರ್ಮನೆಂಟ್ ಆದಂಥ ಅಭಿಷೇಕ ಎಲ್ಲರಲ್ಲಿಯೂ ಇರಲಿಲ್ಲ. ನೋಡಿ, ಸಂಸೋನನ ಮೇಲೆ ಪವಿತ್ರಾತ್ಮ ಬಂದು ಹೋಗ್ತಾ ಇದ್ದನು ಎಂಬುದಾಗಿ, ದೇವರ ಆತ್ಮ ಫಕ್ಕನೆ ಅವನ ಮೇಲೆ ಬಂದಿತ್ತು, ಬಲವನ್ನು ಪಡೆದುಕೊಳ್ತಾನೆ ಅವನು, ಹೀಗೆಲ್ಲ ನೋಡ್ತೇವೆ. ಹೀಗೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಪರ್ಮನೆಂಟಾಗಿ ಇರುವಂಥದ್ದನ್ನು ನಾವು ಎಲ್ಲರಲ್ಲಿ ನೋಡ್ತಾ ಇಲ್ಲ. ಕೆಲವೊಂದು ವಿಶಿಷ್ಟವಾದ ಸೇವೆಗೆ ಮಾತ್ರ, ಕೆಲವೊಬ್ಬರಿಗೆ ಮಾತ್ರ ಅದು ದೇವರಿಟ್ಟಿದ್ರು. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ನಮಗೆ ಶಾಶ್ವತವಾಗಿ ಇರಲಿಕ್ಕೆ ಪವಿತ್ರಾತ್ಮವನ್ನು ನಮಗೆ ಕೊಡಿ, ಸದಾಕಾಲ ನಿಮ್ಮ ಸಂಗಡ ಇರಲಿಕ್ಕೆ ಸಹಾಯಕನನ್ನು ಕಳಿಸಿಕೊಡ್ತೇನೆ ಅಂತ ಯೇಸುಸ್ವಾಮಿ ಹೇಳಿದರು. ಮತ್ತು ಯೇಸುಸ್ವಾಮಿ ಹೇಳಿದರೆ, ನಾನು ಯುಗದ ಸಮಾಪ್ತಿಯವರೇ ಪ್ರತಿದಿನ ನಿಮ್ಮ ಸಂಗಡ ಇರ್ತೇನೆ. ಅದು ಹೇಗೆ ಅಂದರೆ ಪವಿತ್ರಾತ್ಮನ ಮೂಲಕವಾಗಿ ನಮ್ಮಲ್ಲಿ ಯೇಸುಸ್ವಾಮಿ ಇರುವಂಥವರಾಗಿದ್ದಾರೆ. ಇನ್ನು ಮುಂದಿನ ವಾಕ್ಯಕ್ಕೆ ಬರುವಾಗ ನಮಗೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38-39ನೇ ವಾಕ್ಯವನ್ನು ಓದಿಕೊಳ್ಳೋಣ, ಬೇಗ ಓದಿಕೊಳ್ಳೋಣ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನ ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದ್ದನು. ನೋಡಿ, ಈಗ ಪೇತ್ರ ಸಂದೇಶ ಕೊಡ್ತಾ ಇದ್ದಾನೆ ಪಂಚಾಶತ ಬಂಧನದಲ್ಲಿ. ಆಗಲೇ ಪವಿತ್ರಾತ್ಮ ದಾನ ಸಿಕ್ಕಿತ್ತು, ಅಭಿಷೇಕ ಸಿಕ್ಕಿತ್ತು, ಅಥವಾ ಪವಿತ್ರಾತ್ಮ ವರ ಅಪೊಸ್ತಲರ ಮೇಲೆ ಇಳಿದು ಬಂದಿತ್ತು. ಇದನ್ನು ನೋಡಿದವರು ಕೆಲವರು ಇವರು ಕುಡಿದಿದ್ದಾರೆ ಅಂತ ಹೇಳಿದರು, ಇಲ್ಲ ಕೆಲವರು ಹೇಳಿದರು ಇಲ್ಲ ಇವರು ದೇವರ ಮಹತ್ ಕಾರ್ಯಗಳನ್ನು ವರ್ಣಿಸ್ತಾ ಇದ್ದಾರೆ. ನಮ್ಮ ಭಾಷೆಗಳನ್ನು ನಾವು ಕೇಳ್ತಾ ಇದ್ದೇವೆ. ತಕ್ಷಣ ಪೇತ್ರ ಉಳಿದಂಥ 11 ಜನರು ಸಹಿತ ಎದ್ದು ನಿಂತು ಸಂದೇಶವನ್ನು ಕೊಡ್ತಾನೆ. ಇದು ಯೋವೇಲನ ಮೂಲಕ ಮಾಡಲ್ಪಟ್ಟಂಥ ವಾಗ್ದಾನದ ನೆರವೇರುವಿಕೆ. ಇದು ಹೇಗೆ ನಮಗೆ ಸಿಕ್ಕಿತ್ತು ಅಂತ ಹೇಳಿದರೆ, ಆ ನಜರೇತಿನ ಯೇಸು ಇದ್ರಲ್ಲ, ಅವರೇ ಮೆಸ್ಸಿಯ ಅಥವಾ ಕ್ರಿಸ್ತರು. ಅವರನ್ನು ನೀವು ಶಿಲುಬೆಗೆ ಹೊಡೆದು ಕೊಂದ್ರಿ, ಆದರೆ ಅವರು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ. ಅದಕ್ಕೆ ಪ್ರವಾದನೆಗಳಿದ್ದಾವೆ. ಈ ರೀತಿಯಾಗಿ ದಾವಿದನ ಮೂಲಕ ಹೇಳಿದಂಥ ಪ್ರವಾದನೆ ಉಂಟು, ಬೇರೆ ಬೇರೆ ಪ್ರವಾದನೆಗಳಿದ್ದಾವೆ. ಅವರು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ, ನಾವು ಅದನ್ನು ನೋಡಿದ್ದೇವೆ. ನಾವು ಆತನ ಪುನರುತ್ಥಾನವನ್ನು ನೋಡಿದ್ದೇವೆ. ಆತನೇ ನಿಜವಾದ ಕ್ರಿಸ್ತನು. ಅವರು ತಂದೆ ಮಾಡಿದಂಥ ವಾಗ್ದಾನವನ್ನು ಪಡೆದುಕೊಂಡು ಆ ಪವಿತ್ರಾತ್ಮವನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಹೀಗೆ ಮತ್ತು ಆ ಯೇಸು ಸ್ವಾಮಿಯನ್ನು, ಆ ಯೇಸು ಕ್ರಿಸ್ತನನ್ನು, ಯೇಸುವನ್ನು ನಮ್ಮೆಲ್ಲರ ಪಾಪದ ಪರಿಹಾರಕ್ಕೆ ಮೆಸ್ಸಿಯನಾಗಿ ಕಳಿಸಿಕೊಟ್ಟಿದ್ರು. ನೀವು ನಂಬಲಿಲ್ಲ, ಶಿಲುಬೆಗೆ ಹಾಕಿದ್ದೀರಿ. ಹೀಗೆಲ್ಲ ಹೇಳುವಾಗ ಪಶ್ಚಾತ್ತಾಪ ಪಟ್ಟು ಅನೇಕರು ಕೇಳ್ತಾರೆ, ಸಹೋದರರೇ ನಾವೇನು ಮಾಡಬೇಕು ರಕ್ಷಣೆ ಹೊಂದಲಿಕ್ಕೆ? ಆಗ ನೀವು ನಿಮ್ಮ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಪಶ್ಚಾತ್ತಾಪ ಪಡ್ರಿ, ಆಗ ನಿಮಗೆ ನಿಮಗೆ ಮತ್ತು ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ, ಆಗ ನಿಮಗೆ ಪವಿತ್ರಾತ್ಮ ಸಿಕ್ಕುವುದು ಅಂತ ಹೇಳ್ತಾರೆ. ಹೀಗೆ ಪವಿತ್ರಾತ್ಮ ನಿಮಗೂ ನಿಮ್ಮ ಮಕ್ಕಳಿಗೂ ದೇವರು ಕರೆಯುವಂಥ ಎಲ್ಲರಿಗೆ ಕೊಡೋಣವಾಗಿರುವಂಥ ಅಥವಾ ಕೊಡಲಿಕ್ಕಾಗಿ ದೇವರು ಮಾಡಿರುವಂಥ ವಾಗ್ದಾನ ಎಂಬುದನ್ನು ಹೇಳ್ತಾರೆ. ಹಾಗೆಯೇ ಸುಮಾರು 3,000 ಜನ ದೇವರ ಸಭೆಗೆ ಸೇರ್ತಾರೆ, ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾರೆ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು ಎಂಬುದಾಗಿ ಮುಂದಿನ ಭಾಗಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಆದರೆ ಈಗ ಮುಂದೆ ಹೋಗೋಣ. ಈಗ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 15ರಿಂದ ಓದಿಕೊಳ್ಳಿ. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮವರು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ನೋಡಿ, ಈಗ ಅಪೊಸ್ತಲರು ಅವರ ಮೇಲೆ ಕೈಗಳನ್ನು, ಇದು ಸಮರಿಯಾದಲ್ಲಿ ನಡೆದಂಥ ವಿಷಯ. ಫಿಲಿಪ್ಪನು ಹೋಗಿ ಸುವಾರ್ತೆ ಸಾರುವಾಗ ತುಂಬ ಜನ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು, ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗಿಕೊಂಡು ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು. ಆದರೆ ಅವರಿಗೆ ಪವಿತ್ರಾತ್ಮ ಎನ್ನುವಂಥ ಪವಿತ್ರಾತ್ಮ ವರ ಅವರಿಗೆ ಸಿಕ್ಕಿರಲಿಲ್ಲ. ನೋಡಿ, ದೀಕ್ಷಾಸ್ನಾನ ಮಾಡಿಸಿಕೊಂಡ ಕೂಡಲೇ ಎಲ್ಲರಿಗೆ ಸಿಗ್ತದೆ ಅಂತ ದೇವರ ವಾಕ್ಯ ಹೇಳುವುದಿಲ್ಲ. ಇನ್ನೂ ಕೂಡ ಬೇರೊಂದು ವಾಕ್ಯ ಕೂಡ ನಾನು ಹೇಳ್ತೇನೆ. ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ಕೆಲವೊಬ್ಬರಿಗೆ ಅಪೊಸ್ತಲರು ಕೈ ಇಟ್ಟು ಪ್ರಾರ್ಥನೆ, ಕೆಲವೊಬ್ಬರಿಗೆಲ್ಲ ಬಹುತೇಕ ಎಲ್ಲರಿಗೆ ಅಪೊಸ್ತಲರು ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಸಿಕ್ಕಿದ್ದುಂಟು. ಇಲ್ಲಿ ಸಿಗಲಿಲ್ಲ. ಇಲ್ಲಿ ಅಪೊಸ್ತಲರು ಅಲ್ಲಿ ಇರಲಿಲ್ಲ. ಸುವಾರ್ತಿಕನಾದ ಫಿಲಿಪ್ಪ ಸಾರಿದ. ಫಿಲಿಪ್ಪ ಸುವಾರ್ತೆ ಸಾರುವಾಗಲೂ ಅದ್ಭುತಗಳು ನಡೆದಿದ್ದವು. ಆದರೆ ಶಿಷ್ಯರಾದವರಿಗೆ ಪವಿತ್ರಾತ್ಮ ಅಭಿಷೇಕ ಸಿಕ್ಕಿರಲಿಲ್ಲ. ಈಗ ಅಪೊಸ್ತಲರು ಬಂದು ಪ್ರಾರ್ಥನೆ ಮಾಡುವಾಗ ಅವರಿಗೆ ಸಿಕ್ತು ಎಂಬುದಾಗಿ ನೋಡ್ತೇವೆ. ಈ ಕಾರಣದಿಂದ ದೀಕ್ಷಾಸ್ನಾನದಲ್ಲಿ ಸಿಗ್ತದೆ ಎನ್ನುವಂಥದ್ದು ದೇವರ ವಾಕ್ಯದಲ್ಲಿ ಇರುವಂಥ ರೈಟ್ ಆದಂಥ ಸರಿಯಾದ ಬೋಧನೆ ಅಲ್ಲ. ದೀಕ್ಷಾಸ್ನಾನ ಹೊಂದಿ ನೀರಿನಿಂದ ಬಂದ ಕೂಡಲೇ ಕೆಲವೊಬ್ಬರಿಗೆ ಸಿಗ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಇಲ್ಲಂತೂ ಸಿಕ್ಕಿರಲಿಲ್ಲ. ನಂತರ ಕೆಲವು ದಿನಗಳಾಗಿದೆ, 1 ವಾರ ಆಗಿದ್ದಿರ್ಬೋದು, 1 ತಿಂಗಳು ಕೂಡ ಆಗಿದ್ದಿರ್ಬೋದು. ಅವರು ಬಂದ ಮೇಲೆ ಅವರು ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಪವಿತ್ರಾತ್ಮ ಸಿಕ್ಕಿತು. ಇನ್ನು ಅವರು ಕೂಡ ಕೃಪಾವರಗಳಿಂದ ಅಥವಾ ಏನು ಅನ್ಯ ಭಾಷೆಗಳಿಂದ ದೇವರು ಸ್ತುತಿಸಿದರು ಅಂತ ನಮಗೆ ಅಲ್ಲಿ ಸೂಚನೆಗಳು ಸಿಗ್ತವೆ. ಯಾಕಂತೇಳಿದರೆ ಅಲ್ಲಿ ಸೀಮೋನ ಎಂಬಂಥ ಒಬ್ಬ ಮಂತ್ರವಾದಿ ಕೂಡ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದ. ಅವನು ಪವಿತ್ರಾತ್ಮ ದಾನವಾಗುವುದನ್ನು ನೋಡಿ ಅಂತ ವಾಕ್ಯ ಉಂಟು. ಈಗ ಪವಿತ್ರಾತ್ಮ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ.
ಈಗ ಪವಿತ್ರಾತ್ಮ ಒಬ್ಬನ ಒಳಗಡೆ ಬಂದರೆ ಗೊತ್ತಾಗಬೇಕಾದ್ರೆ ಏನಾದರೂ ಬಾಹ್ಯ ಪ್ರಕಟಣೆಗಳು, ಬಾಹ್ಯ ಏನಾದರೂ ಲಕ್ಷಣಗಳು ಇರಬೇಕು. ಏನು ಲಕ್ಷಣ ಅಂತೇಳಿದರೆ, ದೇವರ ವಾಕ್ಯದಲ್ಲಿರುವ ಲಕ್ಷಣ, ಅವರು ಅನ್ಯ ಭಾಷೆಗಳಲ್ಲಿ ಮಾತಾಡ್ತಿದ್ರು, ಪ್ರವಾದನೆ ಮಾಡ್ತಾಯಿದ್ರು, ಗಟ್ಟಿಯಾಗಿ ದೇವರನ್ನು ಸ್ತುತಿಸ್ತಾಯಿದ್ರು, ಪ್ರವಾದನೆ ಮಾಡ್ತಾಯಿದ್ರು, ಅಥವಾ ದೇವರ ವಾಕ್ಯಗಳನ್ನು ಹೇಳ್ತಾಯಿದ್ರು. ಪವಿತ್ರಾತ್ಮ ವರ ಬಂದ ಕೂಡಲೇ ಕಾಮನ್ ಆಗಿ ಎಲ್ಲರಲ್ಲಿ ಆಗ್ತಾಯಿತ್ತು. ಆ ಕಾಲದಲ್ಲೂ ಆಗ್ತದೆ, ಹಾಗೆ ಆಗಿತ್ತು, ಈ ಕಾಲದಲ್ಲೂ ಹಾಗೆ ಆಗ್ತದೆ. ಆದರೆ ಕೆಲವೊಮ್ಮೆ ಆ ಪವಿತ್ರಾತ್ಮ ಬಂದಾಗ ಕೆಲವೊಬ್ಬರು ಜಿಗಿಬೋದು, ಕುಣಿಬೋದು, ಬಹಳ ಸಂತೋಷದಿಂದ ದೇವ್ರನ್ನ ಸ್ತುತಿಸ್ಬೋದು. ಕೆಲವೊಬ್ಬರಿಗೆ ಕಣ್ಣೀರಿನಿಂದ ಕೂಡ ದೇವ್ರನ್ನ ಸ್ತುತಿಸೋರು ಇದ್ದಾರೆ. ಸಂತೋಷ ಬಂದಾಗ ಎರಡೂ ರೀತಿಯಲ್ಲಿ ಆಗ್ತಾರೆ. ನಗ್ತಾನೂ ದೇವ್ರನ್ನ ಸ್ತುತಿಸ್ತಾರೆ, ಕಣ್ಣೀರಿನಿಂದಲೂ ದೇವ್ರನ್ನ ಸ್ತುತಿಸ್ತಾರೆ. ಆದರೂ ಯಾವ ಸಂದರ್ಭದಲ್ಲೂ ಕೂಡ ಈ ಎರಡೂ ಸಂದರ್ಭಗಳಲ್ಲಿ ಸೌಂಡ್ ಕೆಲವೊಮ್ಮೆ ಹೆಚ್ಚಾಗ್ತದೆ, ಕುಣಿತಾರೆ. ಕೆಲವೊಮ್ಮೆ ಪವಿತ್ರಾತ್ಮನ ಆ ಒಂದು ಬಲದಿಂದ ತುಂಬಿಸಲ್ಪಟ್ಟು ಕೆಳಗಡೆ ಬೀಳುವಂಥವರು ಇರ್ತಾರೆ. ಕೆಲವರು ತಕ್ಷಣವೇ ಪ್ರವಾದನೆ ನುಡಿಯೋರು ಇರ್ತಾರೆ. ಹೀಗೆ ಒಂದು ಬಾಹ್ಯ ಲಕ್ಷಣಗಳು ಬಹಳಷ್ಟು ಸಂದರ್ಭಗಳಲ್ಲಿ ಕಾಣಿಸ್ತವೆ. ಇನ್ನು ಮುಂದಿನ ವಾಕ್ಯಕ್ಕೆ ಬರುವಾಗ ಅಪೊಸ್ತಲರ ಕೃತ್ಯ 9:17 ಓದ್ಕೊಳ್ಳಿ. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡು ಊಟ ಮಾಡಿ ಬಲ ಹೊಂದಿದನು. ಈಗ ನೋಡಿ, ಇಲ್ಲಿ ಅನನೀಯ ಹೇಳ್ತಿದ್ದಾರೆ, ನಿನ್ನ ಕಣ್ಣು ಕಾಣಿಸುತ್ತೆ, ದೇವ್ರು ನಿಮಗೇನು ದರ್ಶನ ಕೊಟ್ಟಿದ್ರಲ್ಲ, ಆ ಯೇಸು ಸ್ವಾಮಿ ನಿನ್ನ ಬಳಿ ಕಳಿಸಿದ್ದಾರೆ, ನಿನಗೆ ಕಣ್ಣು ಕಾಣಿಸ್ಬೇಕು, ನೀನು ಪವಿತ್ರಾತ್ಮ ಬಲ ಹೊಂದಿಕೊಳ್ಬೇಕು ಅಂತ, ಪವಿತ್ರಾತ್ಮ ಭರಿತನಾಗಬೇಕು ಅಂತ. ಆನಂತರ ಅಲ್ಲಿ ನೋಡ್ತೇವೆ, ಆತ ಕೈ ಇಟ್ಟ ಕೂಡಲೇ ಕಣ್ಣು ಓಪನ್ ಆಯಿತು. ನಂತರ ಅವನು ದೀಕ್ಷಾಸ್ನಾನ ಮಾಡಿಸ್ಕೊಂಡು, ಅಲ್ಲಿ ಪವಿತ್ರಾತ್ಮ ಪಡೆದುಕೊಂಡ ಅಂತ ಹೇಳಲಿಲ್ಲ, ಆದರೆ ಪಡೆದುಕೊಳ್ಳೋದಕ್ಕೋಸ್ಕರವೇ ಕಳಿಸಿದ್ದು ಅಂತ ಹೇಳಿದ್ದಾನೆ. ಆದರೆ ನಂತರ 1 ಕೊರಿಂಥಿ 14ನೇ ಅಧ್ಯಾಯ ಬರೆಯುವಾಗ ಅದರಲ್ಲಿ ಪೌಲ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚು ಅನ್ಯ ಭಾಷೆ ಮಾತನಾಡುವವನಾಗಿದ್ದೇನೆ, ನಾನು ಅನ್ಯ ಭಾಷೆಯಲ್ಲಿ ಮಾತನಾಡುವಂಥವನು, ನಾನು ಅನ್ಯ ಭಾಷೆಯಲ್ಲಿ ದೇವರನ್ನು ಸ್ತುತಿಸುವವನಾಗಿದ್ದೇನೆ ಅಂತ ಆತ ಹೇಳಿದ್ದಾನೆ. ಅಂದರೆ ಅಪೊಸ್ತಲ ಕೃತ್ಯದಲ್ಲಿ ಅದನ್ನು ದಾಖಲಿಸದಿದ್ದರೂ ಕೂಡ ಅನನೀಯ ಹೇಳಿದ್ದಾರೆ, ತಕ್ಷಣವೇ ಆತ ಪವಿತ್ರಾತ್ಮವನ್ನು ಪಡೆದುಕೊಂಡ ಅಂತ ಅದರ ಅರ್ಥ ಆಗ್ತದೆ. ಆತನಿಗೆ ಅನ್ಯ ಭಾಷೆಯಲ್ಲಿ ಮಾತನಾಡುವಂಥ, ವಾಣಿಗಳನ್ನು ಹಾಡುವಂಥ ವರ ಸಿಕ್ಕಿತ್ತು ಅಂತ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಈಗ ಪೌಲನ ಬಗ್ಗೆ ನಾವು ನೋಡಿದ್ದೇವೆ. ಇನ್ನು ಮುಂದೆ ಅಪೊಸ್ತಲ ಕೃತ್ಯ 10:44 ವಾಕ್ಯವನ್ನು ಓದಿಕೊಳ್ಳೋಣ. ಪೇತ್ರನು ಈ ಮಾತುಗಳನ್ನು ಇನ್ನು ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ. ಈಗ ನೋಡ್ತೇವೆ, ಇದು ಕೊರ್ನೆಲ್ಯನ ಮನೆಯಲ್ಲಿ ಆದಂಥ ಘಟನೆ. ಕೊರ್ನೆಲ್ಯನ ಮನೆಯಲ್ಲಿ ಅವರು ಅನ್ಯ ಜನಾಂಗದವರು. ಇದುವರೆಗೆ ನಾವೇನು ನೋಡಿದ್ದೇವೆ, ಅದರಲ್ಲಿ ಬಹುತೇಕರು ಯಹೂದ್ಯ ಬ್ಯಾಕ್ಗ್ರೌಂಡಿನವರು, ಸಮಾರ್ಯದವರು ಸಮ್ಮಿಶ್ರ, ಸ್ವಲ್ಪ ಯಹೂದ್ಯ ಬ್ಲಡ್ ಉಂಟು, ಸ್ವಲ್ಪ ಅನ್ಯ ಬ್ಲಡ್ ಉಂಟು. ಇವರು ಪೂರ್ತಿ ಅನ್ಯರೇ. ನಾವು ಮೊದಲು ನೋಡಿದ್ದೆಲ್ಲವೂ ಹೆಚ್ಚು ಕಡಿಮೆ ಪ್ಯೂರ್ ಅಥವಾ ಶುದ್ಧ ಯಹೂದ್ಯರು. ಆನಂತರ ನೋಡಿದ್ದೇವೆ ಸಮಾರ್ಯದವರು ಸ್ವಲ್ಪ ಯಹೂದ್ಯ ರಕ್ತ ಮತ್ತು ಸ್ವಲ್ಪ ಅನ್ಯ ಜನಾಂಗದ ರಕ್ತ. ಇಲ್ಲಿ ನೋಡುವಾಗ ಇವರು ಪೂರ್ತಿ ಅನ್ಯ ಜನಾಂಗದವರೇ, ಇವರು ಅನ್ಯ ಜನರು ಅಂತ, ಜೆಂಟೈಲ್ಸ್ ಅಂತ ಹೇಳ್ತೇವೆ. ಅವರು ಕೊರ್ನೆಲ್ಯನ ಮನೆಯಲ್ಲಿ ಸೇರಿದ್ದಾರೆ. ಕೊರ್ನೆಲ್ಯ ಮತ್ತು ಆತನ ಕುಟುಂಬದವರು, ಬಂಧು ಬಳಗದವರು ಮತ್ತು ಸ್ನೇಹಿತರೆಲ್ಲ ಇದ್ದಾರೆ. ಪೇತ್ರ ಸಂದೇಶ ಕೊಡ್ತಾ ಇರುವಾಗಲೇ ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂದರು ಅಂತ ನೋಡ್ತೇವೆ. ಈಗ ಪವಿತ್ರಾತ್ಮ ಇಳಿದು ಬಂದ ಕೂಡಲೇ ಅವರು ಕೂಡ ಅನ್ಯ ಭಾಷೆಗಳಲ್ಲಿ ದೇವರನ್ನ ಸ್ತುತಿಸ್ತಾ ಇದ್ದಾರೆ, ದೇವರನ್ನ ಕೊಂಡಾಡ್ತಾ ಇದ್ದಾರೆ. ಅಂದರೆ ನೋಡಿ, ಪೇತ್ರ ಮೊದಲೇ ಸಂದೇಶ ಕೊಡುವಾಗ ಹೇಳಿದ್ದ, ಈ ವಾಗ್ದಾನ ನಿಮಗೂ ನಿಮ್ಮ ಮಕ್ಕಳಿಗೂ ನಮ್ಮ ದೇವರಾಗಿರುವ ಕರ್ತನು ಕರೆಯುವಂಥ ದೂರದಲ್ಲಿರುವಂಥ ಎಲ್ಲರಿಗೆ ಮಾಡೋಣವಾಗಿರುವಂಥದ್ದು ಅಂತ. ಅಂದರೆ ಎಲ್ಲ ಜನಾಂಗಕ್ಕೆ ದೇವರು ಕೊಡಲಿಕ್ಕೋಸ್ಕರ ಇಟ್ಟಿರುವಂಥದ್ದಾಗಿತ್ತು ಪವಿತ್ರಾತ್ಮ ವರ ಅನ್ನುವಂಥದ್ದು. ಈಗ ಇಲ್ಲಿ ಅನ್ಯ ಜನರಿಗೆ ಕೂಡ ಸಿಗ್ತಾ ಉಂಟು. ಅಲ್ಲಿ ಆದರೆ ಒಂದು ಟ್ವಿಸ್ಟ್ ಏನುಂಟು ಅಂತೇಳಿದರೆ, ಸಾಧಾರಣವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ಸಿಗ್ತಾಯಿತ್ತು. ಆದರೆ ಇಲ್ಲಿ ಏನಾಯಿತು ಅಂತೇಳಿದರೆ, ಇವರು ದೀಕ್ಷಾಸ್ನಾನದ ಪೂರ್ವದಲ್ಲಿ ಇವರಿಗೆ ಸಿಕ್ಬಿಡ್ತು. ಆಗ ಕೆಲವೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋರಿದ್ದಾರೆ, ಹಾಗಾದರೆ ಇನ್ನು ಮುಂದೆ ನಾವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋದು ಅವಶ್ಯಕತೆ ಇಲ್ಲವೇನೋ ಎಂಬುದಾಗಿ. ಯಾಕಂತೇಳಿದರೆ, ನಾನು 1ನೇ ಕ್ಲಾಸ್ನಲ್ಲಿ ಕಲಿತಾ ಇದ್ದೆ, ನೇರವಾಗಿ ನನಗೆ 3ನೇ ಕ್ಲಾಸಿಗೆ ಪ್ರಮೋಷನ್ ಸಿಕ್ತು. 3ನೇ ಕ್ಲಾಸ್ ಪಾಸಾಗಿದ್ದೇನೆ, ಇನ್ನು 2ನೇ ಕ್ಲಾಸ್ ಕಲಿಯೋದು ಬೇಡ, ಯಾಕಂದರೆ 3ನೇ ಕ್ಲಾಸ್ ಪಾಸಾಗಿಬಿಟ್ಟಿದ್ದೇನಲ್ಲ ಅಂತ. ಆದರೆ ದೇವರ ರಾಜ್ಯದಲ್ಲಿ ಯಾವ ಕ್ಲಾಸು ಕೂಡ ಕಡಿಮೆ ಇಲ್ಲ. ಮಾನಸಾಂತರ ಕಂಪಲ್ಸರಿ ಆಗಲೇಬೇಕು. ಮಾನಸಾಂತರದ ನಂತರ ಕರೆಕ್ಟು ಲೈನಲ್ಲಿ ಹೋದರೆ ದೀಕ್ಷಾಸ್ನಾನ ಆಗಲೇಬೇಕು. ಆಮೇಲೆ ಪವಿತ್ರಾತ್ಮ ಅಭಿಷೇಕ ಅನ್ನುವಂಥದ್ದು ದೇವರ ವಾಕ್ಯದಲ್ಲಿ ವಾಗ್ದಾನ ಉಂಟು ಮತ್ತು ಅದು ಕೊಡುವಂಥದ್ದು.
ಅದು ಸುಮ್ಮನೆ ವಾಗ್ದಾನ ಅಲ್ಲ. ಆದರೆ ಮಾನಸಾಂತರ ಹೊಂದಿದ ನಂತರ ನೇರವಾಗಿ 2ನೇ ಕ್ಲಾಸಿಗೆ 2ನೇ ಹಂತದಲ್ಲಿ ಪವಿತ್ರಾತ್ಮ ಸಿಕ್ಕರೂ ಈ 2ನೇದನ್ನು 3ನೇ ಹಂತದಲ್ಲಿ ಮಾಡಲೇಬೇಕು. ಅದಕ್ಕೆ ನಾವು ಅಲ್ಲಿ ಮುಂದೆ ನಾವು ನೋಡ್ತೇವೆ, ಪೇತ್ರ ಅಪ್ಪಣೆ ಕೊಡ್ತಾ ಇದ್ದಾನೆ, ನಮ್ಮ ಹಾಗೆ ಪವಿತ್ರಾತ್ಮವನ್ನು ಪಡೆದುಕೊಂಡಿರುವಂಥ ಇವರಿಗೆ ಯಾರಾದರೂ ದೀಕ್ಷಾಸ್ನಾನಕ್ಕೆ ಅಭ್ಯಂತರ ಮಾಡಾರೆ ಎಂದು ಹೇಳಿ ಬೇಗ ಇವರಿಗೆ ದೀಕ್ಷಾಸ್ನಾನ ಮಾಡಿಸಿ ಅಂತ ಅಪ್ಪಣೆ ಕೊಡ್ತಾನೆ. ದೀಕ್ಷಾಸ್ನಾನ ಕಂಪಲ್ಸರಿ ಮಾಡಿಸ್ಕೊಳ್ಳೇಬೇಕು. ಪವಿತ್ರಾತ್ಮ ಸಾಧಾರಣವಾಗಿ ದೀಕ್ಷಾಸ್ನಾನದ ನಂತರನೇ ಹೆಚ್ಚು ಕಡಿಮೆ ಸಿಗ್ತದೆ. ಆದರೆ ಬಹಳಷ್ಟು ಜನರಿಗೆ ದೀಕ್ಷಾಸ್ನಾನ ಪೂರ್ವದಲ್ಲಿ ಇವತ್ತು ಕೂಡ ಇಂದಿಗೆ ಕೂಡ ಸಿಗ್ತಾ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ನೆಕ್ಸ್ಟು ಒಂದು ಭಾಗಕ್ಕೆ ನಾವು ಬರೋಣ, ಹೆಚ್ಚು ಕಡಿಮೆ ಕೊನೆಯ ಒಂದು ಭಾಗದಲ್ಲಿ ಅಂತ ಹೇಳ್ತೇನೆ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ ಅದರ 5, 6, 7ನೇ ವಾಕ್ಯಗಳನ್ನು ನೋಡಿಕೊಳ್ಳೋಣ. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೌಲನವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮವರು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಇಲ್ಲಿ ಎಫೆಸದಲ್ಲಿ ಏನಾಯಿತು ಅಂತ ಹೇಳಿದರೆ, ಪೌಲ ಸುತ್ತಾಡಿಕೊಂಡು ಸೇವೆ ಮಾಡ್ತಾ ಸುವಾರ್ತೆ ಸಾರ್ತಾ ಬರುವಾಗ 12 ಜನರನ್ನು ನೋಡ್ತಾನೆ. ಅವ್ರ ಹತ್ರ ಕೇಳುವಾಗ, ನೀವು ಯಾರು? ನಾವು ಶಿಷ್ಯರು. ಯಾವ ಶಿಷ್ಯರು? ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದೀರಾ? ಹೌದು, ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದೀವಿ. ಆದರೆ ಅವನಿಗೆ ಪವಿತ್ರಾತ್ಮ ಇದ್ದಂಥ ಪೌಲನಿಗೇನೋ ಒಂದು ಗೊಂದಲ ಕಾಣಿಸ್ತದೆ. ನೀವು ಪವಿತ್ರಾತ್ಮ ಭರಿತರಾಗಿದ್ದೀರಾ? ಪವಿತ್ರಾತ್ಮ ಭರಿತರು ಅಂದರೆ ಅದು ಹೇಗೆ ಅಂತ ಅವ್ರು ಕೇಳ್ತಾರೆ. ಏನು? ಇಲ್ಲ, ಈ ರೀತಿ ವರ ಉಂಟು. ಹಾಗೆ ಉಂಟಾ? ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆಗ ಅವನಿಗೆ ಗೊತ್ತಾಗ್ತದೆ, ಹಾಗಾದರೆ ನಿಮ್ಮ ದೀಕ್ಷಾಸ್ನಾನ ಯಾವುದಾಗಿತ್ತು? ನಾವು ಸ್ನಾನಿಕ ಯೋಹಾನ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದೀವಿ. ಸ್ನಾನಿಕ ಯೋಹಾನ ದೀಕ್ಷಾಸ್ನಾನ ನಿಜವಾಗಿ ಹೇಳಬೇಕಾದ್ರೆ ತಪ್ಪಂತೂ ಅಲ್ಲ. ಆದರೆ ಅದಕ್ಕೆ ಕೆಲವೊಂದು ಬೇರೆ ವಾಕ್ಯಗಳನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಯೇಸುಸ್ವಾಮಿ ಬಂದ ಮೇಲೆ ಅವರು ಯೇಸುಸ್ವಾಮಿ ಹತ್ರ ಬರಬೇಕಿತ್ತು. ಅವ್ರು ಯೇಸುಸ್ವಾಮಿ ಹತ್ರ ಬರಲಿಲ್ಲ. ಆ ದೀಕ್ಷಾಸ್ನಾನ ಮಾಡಿಸ್ಕೊಂಡು ಮತ್ತು ಯೋಹಾನ ಕೂಡ ಯೇಸುಸ್ವಾಮಿಯ ಸೇವೆ ನಂತರ ಯೇಸುಸ್ವಾಮಿ ಕಡೆಗೆ ಡೈರೆಕ್ಟ್ ಮಾಡಬೇಕಿತ್ತು. ಸ್ಟಾರ್ಟಿಂಗಲ್ಲಿ ಮಾಡಿದ್ರು, ನಂತರ ಮಾಡಿದ ಹಾಗೆ ನಮಗೆ ಕಾಣಿಸ್ತಾ ಇಲ್ಲ. ಹಾಗೆ ಆ ದೀಕ್ಷಾಸ್ನಾನ ಏನಂತ ಹೇಳ್ಬೋದು, ಅದು ವ್ಯಾಲಿಡ್ ಆಗಿರಲಿಲ್ಲ. ಯೇಸುಸ್ವಾಮಿಯ ಕಡೆಗೆ ನಡೆಸೋದಂಥ ಒಂದು ದೀಕ್ಷಾಸ್ನಾನ ಅದು ವ್ಯಾಲಿಡ್ ಅಲ್ಲ. ಸಮಾನಾಂತರವಾಗಿ ಅವನು ಕೂಡ ಕೊಡ್ತಾ ಇದ್ದನು ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗೆ ಕೊನೆಗೇನಾಯಿತು ಅಂತ ಹೇಳಿದರೆ ಅದು ವ್ಯಾಲಿಡ್ ಆಗಿರಲಿಲ್ಲ. ಹಾಗಾದರೆ ಪೌಲ ಹೇಳ್ತಾನೆ, ಅವರು ದೀಕ್ಷಾಸ್ನಾನ ಕೊಟ್ಟಿದ್ದು ನನ್ನಲ್ಲಿ ಹಿಂದೆ ಬರುವವನನ್ನು ಅಥವಾ ತನ್ನ ಹಿಂದೆ ಬರುವಂಥ ಯೇಸುವಲ್ಲಿ ನಂಬಿಕೆ ಇಡಬೇಕು ಅಂತ ದೀಕ್ಷಾಸ್ನಾನ ಕೊಡ್ತಾಯಿದ್ರು. ಆ ಕಾರಣದಿಂದ ನೀವೇನು ಮಾಡಬೇಕು, ಈಗ ವ್ಯಾಲಿಡ್ ಆದಂಥ ಒಂದು ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು. ಯಾವುದು? ತಂದೆ, ಮಗ, ಪವಿತ್ರಾತ್ಮನ ಹೆಸರಲ್ಲಿ. ಹಾಗೆ ಅವರು ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ತಾರೆ. ಆ ದೀಕ್ಷಾಸ್ನಾನದಲ್ಲಿ ಇದಂತೂ ಕಂಪಲ್ಸರಿ ಉಂಟು. ಏನು? ನೀವು ದೀಕ್ಷಾಸ್ನಾನ ಮಾಡಿಕೊಂಡ್ರೆ ಪವಿತ್ರಾತ್ಮ ನಿಮಗೆ ಸಿಗ್ತದೆ. ಆ ಟೀಚಿಂಗ್ ಮಾಡಿಕೊಂಡೇ ದೀಕ್ಷಾಸ್ನಾನ ಕೊಡಬೇಕು. ಅದಕ್ಕೆ ಅವನು ಹೇಳ್ತಾನೆ, ನಿಮ್ಮ ದೀಕ್ಷಾಸ್ನಾನ ಯಾವುದಾಗಿತ್ತು? ಈ ದೀಕ್ಷಾಸ್ನಾನ ಆಗಿದ್ದರೆ ಪವಿತ್ರಾತ್ಮನ ಬೋಧನೆ ನಿಮಗೆ ಇರುತ್ತಿತ್ತು. ಕೊನೆಗೆ ಅವರು ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾರೆ. ಪೌಲ ಕೈ ಇಟ್ಟಾಗ ಅವರಿಗೆ ಕೂಡ 12 ಜನ ಗಂಡಸರಿದ್ದರು. ಅವರಿಗೆ ಕೂಡ ಪವಿತ್ರಾತ್ಮ ವರ ಸಿಕ್ತು. ಅವರು ಅನ್ಯ ಭಾಷೆಯಲ್ಲಿ ದೇವರನ್ನ ಕೊಂಡಾಡಿದರು, ಪ್ರವಾದಿಸಿದರು. ಹೀಗೆಲ್ಲ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಈ ಸ್ಟೋರಿ ಅಲ್ಲಿಗೆ ಮುಗಿಲಿಲ್ಲ. ಅಂದಿನಿಂದ ಇಂದಿನವರೆಗೆ ಇದು ನಿರಂತರ ನಡೆಯುವಂಥದ್ದು. ಇದು ಅಡಿಪಾಯ ಬೋಧನೆ, ಕ್ರೈಸ್ತ ಸಭೆಯ ಅಥವಾ ಕ್ರಿಸ್ತನ ಸಭೆಯ ಅಡಿಪಾಯ ಬೋಧನೆ. ಎಂದು ಯಾವತ್ತು ಆ ಏದೆನ್ ತೋಟದಲ್ಲಿ ನಷ್ಟವಾಗಿತ್ತೋ, ಏನು ಆ ಏದೆನ್ ತೋಟದಲ್ಲಿ ನಷ್ಟವಾಗಿತ್ತೋ ಅದನ್ನು ಮರಳಿ ಕೊಡುವಂಥ ಕೆಲಸ ಯೇಸು ಕ್ರಿಸ್ತನ ಮೂಲಕ ನಡೀತಾ ಇದೆ. ರಕ್ಷಣೆಯನ್ನು ಮರಳಿ ಕೊಡುವಂಥದ್ದು, ದೇವರ ಮಕ್ಕಳನ್ನಾಗಿ ಮರಳಿ ಮಾಡುವಂಥದ್ದು. ಮುಖ್ಯವಾಗಿ ಅವರಿಗೆ ನಷ್ಟವಾಗಿದ್ದು ಅಂತ ಹೇಳಿದರೆ ಪವಿತ್ರಾತ್ಮ ನಷ್ಟವಾಯಿತು. ರಕ್ಷಣೆ ಆನಂದ ನಷ್ಟವಾಯಿತು, ಪವಿತ್ರಾತ್ಮ ನಷ್ಟವಾಯಿತು. ಪವಿತ್ರಾತ್ಮ ನಷ್ಟವಾಯಿತು, ದೇವರ ಸನ್ನಿಧಿಯಿಂದ ತಳ್ಳಲ್ಪಟ್ಟರು. ಈಗ ರಕ್ಷಣೆ ಆನಂದವನ್ನು ತಿರುಗಿ ಕೊಟ್ಟರು, ಪವಿತ್ರಾತ್ಮವನ್ನು ತಿರುಗಿ ಕೊಟ್ಟರು. ಈಗ ದೇವರ ಸಾನ್ನಿಧ್ಯಕ್ಕೆ ದೇವರು ನಮ್ಮನ್ನು ತಿರುಗಿ ಸೇರಿಸ್ತಾ ಇದ್ದಾರೆ. ಹೀಗೆ ಪವಿತ್ರಾತ್ಮನ ಬೋಧನೆ ಬಹಳ ಮುಖ್ಯವಾದಂಥದ್ದು. ಪವಿತ್ರಾತ್ಮ ಎಲ್ಲರೂ ಪಡೆದುಕೊಳ್ಳಲೇಬೇಕು. ನಂಬುವ ಎಲ್ಲರಿಗೂ, ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ದೇವರು ಪವಿತ್ರಾತ್ಮವನ್ನು ಉಚಿತವಾಗಿ, ಧಾರಾಳವಾಗಿ, ಹೇರಳವಾಗಿ ಕೊಡುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನಾನು ನೆನೆಸ್ತೇನೆ ನಿಮಗೆಲ್ಲರಿಗೂ ಆಶೀರ್ವಾದವಾಯಿತೆಂಬುದಾಗಿ. ಯಾವ ರೀತಿಯಲ್ಲಿ ಪವಿತ್ರಾತ್ಮನ ಕುರಿತಾಗಿ ನಾವು ವಿಷಯಗಳನ್ನು ತಿಳ್ಕೊಂಡೆವು. ನಾವು ಖಂಡಿತವಾಗಿ ಪವಿತ್ರ ಆತ್ಮನ ನಾವು ಹೊಂದಿಕೊಳ್ಳುವುದಕ್ಕಾಗಿ ನಾವು ಬಯಸೋಣ. ಸೇವಕರು ಹೇಳಿದಾಗೆ ಆತನು ಕೇಳುವವರಿಗೆ, ಭಯಕ್ಕೊಳ್ಳುವವರಿಗೆ ಪವಿತ್ರ ಆತ್ಮನ ವರವನ್ನು ಹೇರಳವಾಗಿ ಕೊಡುತ್ತಾನೆ. ನಾನು ಹೇಳ್ತೇನೆ, ಪರಿಪೂರ್ಣವಾಗಿ ಆತನ ಅನುಗ್ರಹಿಸುವನಾಗಿದ್ದಾನೆ. ಆದ್ದರಿಂದ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ನಾವು ಬಯಸೋಣ ಮತ್ತು ಪವಿತ್ರಾತ್ಮನಿಂದ ನಡೆಸಲ್ಪಡುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದೇ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಒಂದು ಭಾಗಗಳಲ್ಲಿ ಪವಿತ್ರಾತ್ಮನ ಕುರಿತಾಗಿ ನಮಗೆ ವಿಸ್ತಾರವಾಗಿ ಹೇಳಿಕೊಟ್ಟಂಥ ದೇವಸೇವಕರಿಗೆ ಆಸರೆ ಟಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸ್ ಲಾರ್ಡ್. ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.